ನೋಡಿ, ಇತ್ತೀಚೆಗೆ ಈ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಅದೃಷ್ಟ ಇದ್ದಂಥವ್ರು ಮಾತ್ರ ತುರ್ತು ಸಮಯದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಮರುಜನ್ಮ ಪಡಿತಾ ಇದ್ದಾರೆ. ಅಂಥದ್ದೇ ಒಂದು ಘಟನೆ ನೀವೀಗ ನೋಡ್ತಿರೋದು. ಬೆಂಗಳೂರಿನ ವರ್ತೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಒಬ್ಬರು ಬಂದಿದ್ದಾರೆ. ತಮ್ಮ ಸರತಿಗಾಗಿ ಕಾಯ್ತಾ ಇದ್ದಂತೆ ಅವರಿಗೆ ಹೃದಯಾಘಾತ ಆಗಿಬಿಟ್ಟು ಕೆಳಕ್ಕೆ ಕುಸಿದು ಬಿದ್ದುಬಿಟ್ಟಿದ್ದಾರೆ. ಅಷ್ಟರಲ್ಲಿ 67 ವರ್ಷದ ವ್ಯಕ್ತಿಯ ಪ್ರಾಣ ಉಳಿಸೋದಕ್ಕೆ ತುರ್ತು CPR ಅನ್ನು ಮಾಡಲಾಯಿತು. ಆರೈಕೆ ಮಾಡಿ ವೈದ್ಯರು ತಕ್ಷಣ ಅವರ ಪ್ರಾಣವನ್ನು ಉಳಿಸಿದ್ದಾರೆ. ತತ್ಕ್ಷಣದ ವೈದ್ಯಕೀಯ ನೆರವು ಇವರ ಜೀವನವನ್ನು ಉಳಿಸಿದೆ. ಈ ದೃಶ್ಯ CC ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ನೋಡುವವರ ಎದೆ ಜಲ್ಲೆನಿಸುವಂತಿದೆ. ನೋಡ್ತಾ ಇದ್ದೀರಾ, ಅದೃಷ್ಟಕ್ಕೆ ಅವ್ರು ಹಾಸ್ಪಿಟ್ಲಲ್ಲೇ ಇದ್ದರು, ಔಟ್ ಪೇಷಂಟಾಗಿ ಕೂತಿದ್ರು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ದರು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮೋಸ್ಟ್ಲಿ ಏನಾಗಿದೆ, ಈ ಗ್ಯಾಸ್ಟ್ರಿಕ್ಕಿಂದಾಗಿ ಎದೆ ನೋವು ಬಂದಿದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದು, ಅದಕ್ಕೆ ಎದೆ ನೋವ್ತಾ. ತುಂಬ ಜನ ಮಾಡೋ ಮಿಸ್ಟೇಕ್ ಇದು. ಎದೆ ನೋವು ಬಂದರೆ ಗ್ಯಾಸ್ಟ್ರಿಕ್ಗೆ ಅನ್ಕೊಂಡ್ಬಿಡ್ತಾರೆ. ಇವರು ಹಾಗೆ ಅಂದ್ಕೊಂಡು ಕೂತಿದ್ದಾರೆ, ಬಟ್ ಅಲ್ಲಿ ಆಗಿರೋದು ಹಾರ್ಟ್ ಅಟ್ಯಾಕ್. ಹಾಗಾಗಿ ಹಾಸ್ಪಿಟ್ಲಲ್ಲೇ ಎಲ್ಲ ಡಾಕ್ಟರ್ಸ್ ಎಲ್ಲ ಇದ್ರಲ್ಲ, ಇಮಿಡಿಯೇಟಾಗಿ ಅವ್ರನ್ನ ಉಳಿಸಿದ್ದಾರೆ.